ನಗರದ ಬೆಂಗಳೂರು ನಗರದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಅರುಣ್ ಕುಮಾರ್ ಎಚ್ ಮಲ್ಲೇಗೌಡ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ಹಲವು ಪಕ್ಷದ ಮುಖಂಡರಿದ್ದಾರೆ. ಮೊದಲನೇದಾಗಿ ಆ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಡಾಕ್ಟರ್ ಸತೀಶ್ ಅವರಿದ್ದಾರೆ. ಹಾಗೆ ಭಾರತೀಯ ಕನ್ನಡಿಗರು ಪಕ್ಷದ ಭಾರತೀಯ ಕನ್ನಡಿಗರು ಸಂಸ್ಥಾಪಕರಾದ ರಮೇಶ್ ಬೆಲ್ಲಂಕೊಂಡವರು ಇದ್ದಾರೆ. ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ವೇದಿಕೆ ಹಂಚ್ಕೊಂಡಿರುವಂಥವರು ಐಸಾ ಅಂದರೆ ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ನ ಮೆಂಬರ್ ಹರೀಶ್ ಅವರು ಕೂಡ ಇದ್ದಾರೆ. ಬಂಧುಗಳೇ, ಇವತ್ತಿನ ಪತ್ರಿಕಾ ಒಂದು ಪತ್ರಿಕಾ ನಾವು ಹೇಳಿಕೆ ಕೊಡ್ತಾ ಇರುವಂಥದ್ದು ಏನಪ್ಪ ಅಂದರೆ, ಸೋನಂ ಬೆಂಬಲಿಸಿ ಕರ್ನಾಟಕ ಹೋರಾಟ ಸಮಿತಿಯಿಂದ ನೀವೆಲ್ಲ ಗಮನಿಸಿರ್ಬೋದು, ಇವತ್ತು ದೆಹಲಿಯ ಜಂತರ್ ಮಂಚರ್ನಲ್ಲಿ ಕಳೆದ 25 ದಿನದಿಂದ ಹೋರಾಟ ನಡೀತಾ ಇದೆ. ಯಾವ ಕಾರಣಕ್ಕಾಗಿ? ನೀಟ್ ಕ್ವಶನ್ ಪೇಪರ್, ನೀಟ್ ಪರೀಕ್ಷೆ ಪತ್ರಿಕೆ ಒಂದು ಲೀಕ್ ಆಗಿರುವಂಥ ವಿಚಾರವಾಗಿ ಇವತ್ತು ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಕಳೆದ 19 ದಿನದಿಂದ ಸೋನಂ ವಾಂಗ್ಚುಕ್ ಎನ್ನುವಂಥ ಪರಿಸರವಾದಿ, ಪರಿಸರ ಪ್ರೇಮಿ, ಶಿಕ್ಷಣ ತಜ್ಞ ಕಳೆದ 19 ದಿನದಿಂದ ಮರಣಾಂತಿಕ ಉಪವಾಸವನ್ನು ಮಾಡ್ತಾ ಇರುವಂಥದ್ದು ನೀವು ಗಮನಿಸಿದ್ರ. ಸೊ ಈ ಒಂದು ವಿಚಾರವನ್ನು ಇಟ್ಕೊಂಡು ಬೆಂಬಲಿಸಿ ಕನ್ನಡದಿಂದ ಕನ್ನಡ ಪರ ಮನಸ್ಸುಗಳು, ಸಾಕಷ್ಟು ಪಕ್ಷದ ಪದಾಧಿಕಾರಿಗಳು, ಹಲವು ಸಂಘಟನೆಯ ಮುಖಂಡರುಗಳು, ವಿದ್ಯಾರ್ಥಿ ಸಂಘಟನೆಯ ಮುಖಂಡರುಗಳು ಈ ಒಂದು ಹೋರಾಟವನ್ನು, ಈ ಒಂದು ಪ್ರತಿಭಟನೆಯನ್ನು ದೆಹಲಿಯಲ್ಲಿ ನಡೀತಾ ಇರುವಂಥ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆಯನ್ನು ಬೆಂಬಲಿಸಿ ಕರ್ನಾಟಕದ ಜನ ಯಾವ ರೀತಿ ಬೆಂಬಲಿಸ್ಬೋದು, ಯಾವ ರೀತಿ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಬೋದು ಅನ್ನೋ ವಿಚಾರವಾಗಿ ನಾವು ನಿನ್ನೆ ಸಾಮಾನ್ಯ ಮನಸ್ಕ ಪದಾಧಿಕಾರಿಗಳು ನಿನ್ನೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ಒಂದು ಪೂರ್ವಭಾವಿ ಸಮಾಲೋಚನೆಯನ್ನು ನಾವು ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ KRS ಪಕ್ಷ, ಹಾಪ್ ಹಾಗೂ ಭಾರತೀಯ ಕನ್ನಡಿಗರು ಒಳಗೊಂಡಂತೆ ಐಸಾ ಹಾಗೂ ಇಲ್ಲಿನ CJP ಪಕ್ಷದ ನೀವೆಲ್ಲ ಗೊತ್ತಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿಯ ಹಲವು ಪದಾಧಿಕಾರಿಗಳು ನಿನ್ನೆ ಬಂದಿದ್ದರು. ಸೊ ಇದನ್ನು ಹೊರತುಪಡಿಸಿ ಹಲವು ಕನ್ನಡ ಪರ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ಬಂದಿದ್ದರು. ಅದರಲ್ಲೂ ಕೂಡ ಸದ್ಭಾವನೆ ಪ್ರಕಾಶ್ ಮೂರ್ತಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಘಟಕದ ಜಿಲ್ಲಾಧ್ಯಕ್ಷರು, ಹಾಗೆ ಕ್ಷಿಬು ರಾಧಾಕೃಷ್ಣ ಅಂತೇಳಿ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಮುಖಂಡರು ಕೂಡ, ಹಾಗೆ ನರಸಿಂಹಮೂರ್ತಿ ವಕೀಲರು, ಹಾಗೆ ನಾಗೇಶ್ ಅರಳಕುಪ್ಪೆ ಅಂತೇಳಿ ಜ್ಞಾನ ಪರಿಷತ್ತಿನ ಪದಾಧಿಕಾರಿಗಳು, ಹಾಗೆ ಉಮೇಶ್ ಸಾಮಾಜಿಕ ಕಾರ್ಯಕರ್ತರು, ಮತ್ತು ನಿಮಗೆಲ್ಲ ಗೊತ್ತಿದೆ ಆಂಜನೇಯ ರೆಡ್ಡಿ ಅವರು. ಇದರ ಒಳಗಡಂತೆ KRS ಪಕ್ಷ, ಆಪ್ ಹಾಗೂ ಭಾರತೀಯ ಕನ್ನಡಿಗರು ಮುಖಂಡರೆಲ್ಲ ಒಂದು ನಿಯೋಗ ಸೇರಿ ನಿನ್ನೆ ಒಂದು ಪೂರ್ವಭಾವಿಯನ್ನು ಸಭೆಯನ್ನು ಮಾಡಿ ಈ ಒಂದು ಬೆಂಬಲವನ್ನು, ಈ ಒಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ಒಂದು ಸೋನಂ ವಾಂಗ್ಚುಕ್ ಅವರನ್ನು ಬೆಂಬಲಿಸಿ ಸೋನಂ ಬೆಂಬಲಿಸಿ ಕರ್ನಾಟಕ ಒಂದು ಟ್ಯಾಗ್ ಲೈನ್ ಮುಖಾಂತರ ನಾವು ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇದೇ ತಿಂಗಳ 19ರಿಂದ ಅಂದರೆ ಭಾನುವಾರದಿಂದ ಶುರುವಾಗ್ತಿದೆ. ಇದರ ನೇತೃತ್ವವನ್ನು CJP ಪಕ್ಷ, CJP, KRS ಹಾಗೂ ಭಾರತೀಯ ಕನ್ನಡಿಗರು ಹಾಗೂ ಆ ಪಕ್ಷ ಮತ್ತು ಐಸಾದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಅನಿರ್ದಿಷ್ಟ ಒಂದು ಪ್ರತಿಭಟನೆಗೆ ಸಾಕಷ್ಟು ಕನ್ನಡ ಪರ ಮನಸ್ಸುಗಳು, ಒಂದು ಪೋಷಕರು, ವಿದ್ಯಾರ್ಥಿಗಳು ಈ ಒಂದು ವಿಚಾರವನ್ನು, ಈ ಒಂದು ಧರಣಿಗೆ ಅಥವಾ ಪ್ರತಿಭಟನೆಗೆ ಬರಬೇಕು. ಮತ್ತು ಇನ್ನೊಂದಷ್ಟು ಹಲವು ವಿಚಾರಗಳನ್ನು ನಮ್ಮ ಆ ಪಕ್ಷದ ಮುಖಂಡರಾಗಿರುವಂಥ ಡಾಕ್ಟರ್ ಸತೀಶ್ ಅವರು ಮಾತಾಡ್ತಾರೆ. ನಂತರದಲ್ಲಿ ಭಾರತೀಯ ಕನ್ನಡಿಗರು ಸಂಸ್ಥಾಪಕರಾದಂಥ ರಮೇಶ್ ಬೆಲ್ಲಂಕೊಂಡವರು ಮಾತಾಡ್ತಾರೆ. ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದೀಗ ನಮ್ಮ ಅರುಣ್ ಅವರು ಏನು ಹೇಳಿದ್ರು, ಪ್ರಸ್ತಾಪ ಮಾಡಿದ್ದಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ, ಇದು ಒಂದು ದೇಶದ ಭವಿಷ್ಯದ ವಿಚಾರ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಲಕ್ಷಾಂತರ ವಿದ್ಯಾರ್ಥಿಗಳು ಪರಿತಪಿಸುವಂತೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದೇ ಒಂದು ಹೊಣೆಗಾರಿಕೆಯನ್ನು ಓರ್ತಕ್ಕಂಥದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಇಡೀ ಭಾರತೀಯರಿಗೆ ಮಾಡಿದಂತಹ ಅವಮಾನ. ಯಾಕಂತ ಹೇಳಿದ್ರೆ ನೀವು ಇತಿಹಾಸವನ್ನು ಗಮನಿಸಿದ್ರೆ ಈ ನಾಡಿನಲ್ಲಿ ಆಡಳಿತ ಮಾಡಿರುವ ಪಕ್ಷಗಳು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತಪ್ಪು ಅಂತಕ್ಕಂಥ ಸಂಭವಿಸಿದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮ ಭಾರತದ ನೆಲದಲ್ಲಿತ್ತು. ಆದರೆ ಇತ್ತೀಚಿನ ಈ ಭ್ರಷ್ಟ ರಾಜಕಾರಣದಿಂದ ಯಾವುದೇ ಒಂದು ಸಾಮಾಜಿಕ ಹೊಣೆಗಾರಿಕೆಗಳನ್ನ ತೆಗೆದುಕೊಳ್ಳಲು ಈ ಒಂದು ರಾಜಕೀಯ ಪಕ್ಷಗಳು ಹಿಂದೇಟಾಗ್ತಾ ಇದೆ. ಇದನ್ನ ನಾವು ಖಂಡಿಸಬೇಕಾಗಿದೆ ಭಾರತೀಯರು ನಾವು. ಯಾಕಂತ ಹೇಳಿದ್ರೆ ಸೋನಂ ವಾಂಗ್ಚುಕ್ ಅವರು ಒಂದು ಹೈ ಪ್ರೊಫೈಲ್ ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ಅಪ್ಪಟ ದೇಶಭಕ್ತ. ಈ ದೇಶದಲ್ಲಿ ಈ ವ್ಯವಸ್ಥೆ ಅಂತಕ್ಕಂಥದ್ದು ಬದಲಾಗಬೇಕು, ಹೊಣೆಗಾರಿಕೆಯನ್ನು ತಗೋಬೇಕು ಕೇಂದ್ರ ಸರ್ಕಾರ.
ನೀಟ್ ಏನು ಫೇಲ್ಯೂರ್ಸ್ ಒಂದ್ಸತಿ ಆಗಿಲ್ಲ, 4 ಸತಿ ಆಗಿದೆ ಮೋದಿಜಿ ಅವ್ರ ಸರ್ಕಾರ ಬಂದ್ಮೇಲೆ. ಏನ್ ಹೀಗೆ ಬಿಡ್ತಾ ಹೋದ್ರೆ ಈ ದೇಶದ ವ್ಯವಸ್ಥೆ ಏನಾಗ್ತದೆ? ಎಷ್ಟು ಪೇಪರ್ ಲೀಕ್ಗಳು ಈ ದೇಶದಲ್ಲಿ ನಡೀತಾ ಇದೆ, ಯಾವ ರೀತಿಯ ಒಂದು ಸುಧಾರಣಾ ಕ್ರಮವನ್ನ ಕೇಂದ್ರ ಸರ್ಕಾರಗಳು ತಗೊಂಡಿದೆ, ಮತ್ತೆ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಪಕ್ಷಗಳು ತಗೊಂಡಿದೆ. ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ಭಾರತೀಯರು ನಾವು ಈ ಮೌನವನ್ನ ಸಹಿಸಬೇಕಾಗ್ತದೆ. ಇವತ್ತು ಯಾವ್ದಾದ್ರು ಹೋರಾಟ ಮಾಡಿದ್ರೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಕ್ಕಂಥ ಡಿವಿಯೇಷನ್ ಕೊಡ್ತಾ ಇದ್ದಾರೆ. ನಿಜಕ್ಕೂ ಅಕ್ಷಮ್ಯ. ಯಾಕಂದ್ರೆ ಇವತ್ತು ದೇಶದ ಒಂದು ಪರಿಸ್ಥಿತಿಯನ್ನ ನಾವೆಲ್ಲರೂ ಅವಲೋಕನ ಮಾಡಿ ಈ ರೀತಿಯ ಹೋರಾಟಗಳನ್ನ ನಾವೇನಾದ್ರು ತಿಲಾಂಜಲಿ ಇಟ್ರೆ ಭವಿಷ್ಯದ ಭಾರತಕ್ಕೆ ನಾವು ಯುವಕರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇದರ ಗಾಂಭೀರ್ಯತೆಯನ್ನ ಅರಿತು ಏನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಾನ ಮನಸ್ಕರು ಈಗಾಗಲೇ ನಮಗೆ ಪ್ರಸ್ತಾಪ ಮಾಡಿದಾಗೆ ಎಲ್ಲ ರಾಜಕೀಯ ಪಕ್ಷಗಳು, ಕನ್ನಡ ಪರ ಸಂಘಟನೆಗಳು, ಅಪ್ರತಿಮ ದೇಶ ಚಿಂತಕರು, ಅನೇಕ ಯುವ ಸಮೂಹ ಇವತ್ತು ಸಿಜೆಪಿ ಅವರ ಹೋರಾಟಕ್ಕೆ ನಾವು ಸಹ ಎಲ್ಲ ರೀತಿಯಲ್ಲೂ ಒಂದು ದೇಶದ ಮೇಲೆ ಒಂದು ಜವಾಬ್ದಾರಿಯನ್ನ ಇಟ್ಟು ನಾವು ಸಹ ಸಪೋರ್ಟ್ ಮಾಡಬೇಕು ಅಂತ ಎಲ್ಲ ಸಂಘಟನೆಗಳು ಇದು ಭಾನುವಾರದಿಂದ ಈ ಒಂದು ಅನಿರ್ದಿಷ್ಟಾವಧಿ ಒಂದು ಮುಷ್ಕರ ಅಂತಕ್ಕಂಥದ್ದು ಅಥವಾ ಮುಂದೆ ಏನಾದ್ರು ಧರಣಿ, ಅದು ನಮ್ಮ ಸಮಿತಿಯ ಸದಸ್ಯರು ಮುಂಬರ್ತಕ್ಕಂಥ ಒಂದು ವಿದ್ಯಮಾನಗಳನ್ನ ತಮಗೆ ತಿಳಿಸಿ ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಲಿದ್ದೇವೆ. ಏನು 19ನೇ ತಾರೀಕು ನಾನು ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇದು ಯಾರೋ ಒಬ್ಬರಿಗೆ ಇಬ್ಬರಿಗೋಸ್ಕರ ಮಾಡ್ತಾರೋ ಕೆಲಸ ಅಲ್ಲ, ನೀವು ಅರಿರಿ. ಯಾಕಂದ್ರೆ ಇವತ್ತು ಅಕೌಂಟಬಿಲಿಟಿ ಅನ್ನೋದೇ ಯಾವ ರಾಜಕಾರಣಿನೂ ತಗೋತಾ ಇಲ್ಲ, ಕೇಂದ್ರ ಆಗ್ಲಿ ರಾಜ್ಯ ಆಗ್ಲಿ. ಇದು ಭಾರತೀಯರಿಗೆ ಮಾಡ್ತಕ್ಕಂಥ ಅವಮಾನ. ಯಾಕಂದ್ರೆ ಇಷ್ಟು ಸಾವುಗಳು, 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮಾನಸಿಕವಾಗಿ ಸೂಸೈಡ್ ಆಗಿದ್ದಾರೆ. ಮತ್ತೆ ಇದು ಎಷ್ಟು ಒಂದು ರಾಷ್ಟ್ರೀಯ ಸಂಪತ್ತು, ಹಣಕಾಸು ಅಂತಕ್ಕಂಥದ್ದು ವ್ಯರ್ಥ ಆಗ್ತದೆ. ಮತ್ತೆ ಜವಾಬ್ದಾರಿ ಅಂತಕ್ಕಂಥದ್ದು ನಾವು ನೆನಪಿಸ್ಬೇಕಾಗಿದೆ ಎಲ್ಲ ಭಾರತೀಯರು. ಸೊ ಆ ನಿಟ್ಟಿನಲ್ಲಿ ಈ ಎಲ್ಲ ಸಂಘಟನೆಗಳು ನಾವೆಲ್ಲ ಯಾವುದೇ ಪಕ್ಷ ರಾಜಕೀಯವನ್ನ ಬದಿಗಿಟ್ಟು ಈ ದೇಶದ ಮುಂದಿನ ಯುವಕರು ಏನು ಯುವ ಭಾರತ ಅಂತಕ್ಕಂಥದ್ದು 50% ಇದೆ, ಅವರ ಒಂದು ಶ್ರೇಯಸ್ಸಿಗೋಸ್ಕರ ಸಮಾನ ಮನಸ್ಕರೆಲ್ಲರೂ ನಾವು ಯೋಜಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಕೆಲವು ಆಹ್ವಾನಗಳನ್ನ ಕೊಡೋದ್ರಲ್ಲಿ ಬಂದಿಲ್ಲ ಅದಿಲ್ಲ ಅಂತ ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ. ನಾವೆಲ್ಲರನ್ನು ಇರ್ತಕ್ಕಂಥ ದಿನಗಳಲ್ಲಿ ಸಂಪರ್ಕ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಪೋರ್ಟ್ ಬೇಕಾಗ್ತದೆ. ಮಾಧ್ಯಮ ಮಿತ್ರರು ಕರ್ನಾಟಕದಾದ್ಯಂತ ತಾವೂ ಸಹ ಇಂಥ ಒಂದು ಜವಾಬ್ದಾರಿಯುತ ಹೋರಾಟ ಮತ್ತೆ ಜವಾಬ್ದಾರಿಯುತ ಆಗ್ರಹವನ್ನ ತಾವು ಸಹ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಷಾತೀತವಾಗಿ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು, ರಾಜ್ಯ ಪಕ್ಷಗಳು ಏನು ಕರ್ನಾಟಕದಲ್ಲಿದೆ, ದಯವಿಟ್ಟು ಈ ಒಂದು ಏನು ಸೋನಂ ಬೆಂಬಲಿಸಿ ಕರ್ನಾಟಕ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಕೈ ಜೋಡಿಸ್ಬೇಕು. ಈ ಒಂದು 4 ದಿನ 4 ದಿನ ಆಗ್ಬೋದು, 5 ದಿನ ಆಗ್ಬೋದು, ಗೊತ್ತಿಲ್ಲ, ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ತಾವೆಲ್ಲರೂ ಬೆಂಬಲಿಸಬೇಕು ಒಕ್ಕೊರಲಿನಿಂದ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ, ಕನ್ನಡ ಭಾರತೀಯರು ಸಂಘಟನೆಯ ಸಂಚಾಲಕ. ಅದು ಪೂರ್ತಿ ಬಂದು ಎಲ್ಲ ಭಾರತೀಯರಿಗೂ ನ್ಯಾಯಕ್ಕಾಗಿ ಕನ್ನಡ ಭಾರತೀಯರು ಅಂತ ಹೇಳಿ. ಈಗ ಈ ವಿಷಯಕ್ಕೆ ಬಂದು ಸೋನಂ ವಾಂಗ್ಚುಕ್ ಅವರು ಅವರ ಮಾಡ್ತಿರೋ ಉಪವಾಸ ಸತ್ಯಾಗ್ರಹ, ಕಾಕ್ರೋಚ್ ಜನತಾ ಪಾರ್ಟಿಯವರು ಮಾಡ್ತಿರೋ ಹೋರಾಟ, ಇದು ಈ ವಿಷಯಕ್ಕೆ ಬಂದು ಇದು ಸಮಸ್ಯೆ ಏನು? ಈ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್, ಬರೀ ನೀಟ್ ಪರೀಕ್ಷೆನೆಲ್ಲ ಬರೀ ಈ ಒಂದು ಸರ್ತಿ ಅಲ್ಲ, ಪದೇ ಪದೇ ಆಗ್ತಾ ಇದೆ. ಎಲ್ಲ ಥರ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ಗಳಾಗ್ತಾ ಇದೆ. ಆ ಪೇಪರ್ ಲೀಕ್ ಅಂದ್ರೆ ಅರ್ಥ ಏನು? ಭ್ರಷ್ಟಾಚಾರ. ಅವರು ಏನು ಒಂದೊಂದು ಪೇಪರ್ ಕಾಪಿಗೆ 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ಮಾರಾಟ ಮಾಡ್ತಾರೆ. ಸೊ ಆ ಭ್ರಷ್ಟಾಚಾರದ ಲಾಭ ಪಡೆಯೋದಕ್ಕೆ ಈ ನಮ್ಮ ಭಾರತ ದೇಶದ ಶಿಕ್ಷಣ ಇಲಾಖೆಯ ಪ್ರಧಾನಮಂತ್ರಿ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಅವ್ರ ಜವಾಬ್ದಾರಿ ಇದು. ಅವರ ಇಲಾಖೆ ಸರಿಯಾಗಿ ಅವರ ಎಜುಕೇಷನ್ ಮಿನಿಸ್ಟ್ರಿ ಸರಿಯಾಗಿ ಕೆಲಸ ಮಾಡಬೇಕಂತ ಹೇಳಿ ಅವರು ಬೇಜವಾಬ್ದಾರಿಯಿಂದ ಇದ್ದಾರಾ? ಇದರಿಂದ ಅವ್ರಿಗೆ ಲಾಭ ಇದೆ, ಏನು ಲಾಭ ಇದೆ, ಎಷ್ಟು ಲಾಭ ಇದೆ, ಇದೆಲ್ಲ ಪ್ರಶ್ನೆ ಬರುತ್ತೆ. ಈ ಸೋನಂ ವಾಂಗ್ಚುಕ್ ಅವರು ಇಷ್ಟು ದಿನದಿಂದ ಉಪವಾಸ ಸತ್ಯಾಗ್ರಹ ಬಂದು ಎಷ್ಟು ಅವರ ಸ್ಥಿತಿ, ದೈಹಿಕ ಸ್ಥಿತಿ ತುಂಬ ಕೆಳಗೆ ಬಂದಿದೆ. ಆದರೂ ಕೂಡ ಇವರೇನು ಮಾತು ಕೂಡ ಆಡ್ತಾ ಇಲ್ಲ. ಅವ್ರ ಜೊತೆ ಅವ್ರಿಗೆ ಏನು ಮಾಡಬೇಕು? ಜವಾಬ್ದಾರಿ ತೊಗೊಂಡು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕಷ್ಟನಾ ಅವ್ರಿಗೆ?
ಸೊ ಇದು ಆ್ಯಕ್ಚುಲಿ ಈಗ ಇದು ಏನು ನಡೀತಾ ಇದೆ ಈ ಸಮಸ್ಯೆ ಇನ್ನೊಂದು ಇದರ ಬೇರಿನಲ್ಲಿರುವ ಅತಿ ದೊಡ್ಡ ಸಮಸ್ಯೆ ಒಂದು ಚಿಹ್ನೆ ಇದು. ಆ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಯಾತಕ್ಕೆ ಇಷ್ಟು ಬಿ ಜೆ ಪಿ ಸರ್ಕಾರ, ಒಕ್ಕೂಟ ಸರ್ಕಾರ ಯಾತಕ್ಕೆ ಇಷ್ಟು ಅಹಂಕಾರ ಅವ್ರಿಗೆ ಗೊತ್ತಿದೆ. ಈಗ ಬಿ ಜೆ ಪಿ ಪಕ್ಷ ಎಲೆಕ್ಷನ್ ಕಮಿಷನರ್ನ ಅವ್ರ ಕೈಯಲ್ಲಿ ಇಟ್ಕೊಂಡು ನೀವು ಎಲ್ಲ ಎಲೆಕ್ಷನ್ ಗೆಲ್ತಾ ಇದ್ದಾರೆ, ಜನ ವೋಟ್ ಮಾಡದೆ ಹೋಗಲಿ ಅವ್ರು ಎಲೆಕ್ಷನ್ ಗೆಲ್ತಾರೆ, ಎಲ್ಲ ಬರೀ ಮೋಸದಿಂದ ಮಾಡ್ತಾ ಇದ್ದಾರೆ, ಕಳ್ತನ ನಡೀತಾ ಇದೆ, ಎಲೆಕ್ಷನ್ ಫಲಿತಾಂಶಗಳ ಕಳ್ತನ ನಡೀತಾ ಇದೆ. ಸೊ ಅವ್ರಿಗೆ ಏನು ಭಯ ಇಲ್ಲ, ನೀವು ಮಾಡ್ಕೊಳ್ರಿ, ನಿಮ್ಗೆ ಇಷ್ಟ ಇಲ್ಲ ಏನಾದರೂ ಮಾಡ್ಕೊಳ್ಳಿ, ನಾವೇ ಬರ್ತೀವಿ, ಅಧಿಕಾರದಲ್ಲಿರ್ತೀವಿ, ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಂಥೇಳಿ. ಈಗ ನಮ್ಮ ಪ್ರಜಾಪ್ರಭುತ್ವ ಮರಣದ ಅಂಚಿನಲ್ಲಿದೆ. ಇಟ್ ಈಸ್ ಆನ್ ಡೆತ್ ಬೆಡ್ ರೈಟ್ ನಾವು. ಇದನ್ನು ಗಮನದಲ್ಲಿಟ್ಕೊಂಡು ಈಗ ಈಗ ನಡೀತಾ ಇರೋ CJP, ಸೋನಮ್ ವಾಂಗ್ಚುಕ್ ಅವರ ಹೋರಾಟ ಎಲ್ಲ ಇದು ಈ ನೀಟ್ ಪರೀಕ್ಷೆ ಪೇಪರ್ ಲೀಕು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಇದೆಲ್ಲ ಅದು ಈ ಮೂಲ ಸಮಸ್ಯೆಯ ಒಂದು ಅಂಶ, ಒಂದು ಮೇಲೆ ಕಾಣುವ ಅಂಶ ಇದು. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಎಲ್ಲ ಜನ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ಇದನ್ನು ನಾವು ನ್ಯಾಯಯುತ, ಜವಾಬ್ದಾರಿಯುತ ಪ್ರಜಾಪ್ರಭುತ್ವನ ಮತ್ತೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇವಾಗ ನಾನು ಹೇಳ್ದಂಗೆ ಇಟ್ ಈಸ್ ಆನ್ ಎ ಡೆತ್ ಬೆಡ್. ಯಾವಾಗ ಅದರ ಮರಣ ಪೂರ್ತಿ ಆಗುತ್ತೆ ಅಂತ ಅಷ್ಟೇ ಪ್ರಶ್ನೆ ಇರೋದು ನಮ್ಮ ಮುಂದೆ. ಸೊ ನಾವಿನ್ನು ಸುಮ್ಮನೆ ಕಾದ್ಕೊಂಡಿರೋಕ್ಕಾಗೋದಿಲ್ಲ, ಮುಂದೆ ಬರಬೇಕು. ಈ ಪೂರ್ತಿ ಬದಲಾವಣೆ ಆಗಬೇಕು, ಜವಾಬ್ದಾರಿಯುತ ನಡತೆ ಬರಬೇಕು, ಪ್ರಜಾಪ್ರಭುತ್ವ ಕಾಪಾಡಬೇಕು, ನ್ಯಾಯಯುತವಾದ ನಿಷ್ಪಕ್ಷಪಾತ. ಈಗ ಎಲೆಕ್ಷನ್ ಕಮಿಷನರ್ ನೇಮಕ ಮಾಡೋದು ಬಿ ಜೆ ಪಿಯವರು ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅವರಿಗೆ ಇಷ್ಟ ಬಂದಂಗೆ ಎಲೆಕ್ಷನ್ ಕಮಿಷನ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಅಹಂಕಾರ, ಏನಾದರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮನೋಭಾವ. ಇದನ್ನೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಎಲ್ಲ ಜನ ಕೈ ಜೋಡಿಸ್ಬೇಕು. ನಮ್ಮ ಯಾವುದೇ ರಾಜಕೀಯ ಪಕ್ಷದ ಗೋಡೆಗಳನ್ನು ಅಡ್ಡ ಇಲ್ಲದೆ, ಯಾವುದೇ ಸಂಘಟನೆಯನ್ನು ಗೋಡೆಗಳನ್ನು ಅಡ್ಡ ಇಲ್ಲದೆ, ಎಲ್ಲರೂ ಕೂಡ ವೈಯಕ್ತಿಕವಾಗಿ ಇಂಡಿವಿಜುವಲ್ಸು ಕೂಡ, ಸಂಘಟನೆಗಳು ಕೂಡ, ಎಲ್ಲ ಪಕ್ಷದವರು, ಈ BJP ಪಕ್ಷದವ್ರಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ನಾಯಕರಿಗೆ ಹೇಳಿಪ್ಪ, ಈ ಭ್ರಷ್ಟಾಚಾರ ಎಲ್ಲ ನಿಲ್ಲಿಸಿ ಅಂತ ಹೇಳಿ, ಚುನಾವಣೆಗಳನ್ನು ಕದಿಯೋದನ್ನು ನಿಲ್ಲಿಸಿ ಅಂತ ಹೇಳಿ, ಪ್ರಜಾಪ್ರಭುತ್ವ ರೀಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. Ever since the 28th of June, activist Mr. Sonam Wangchuk and then like 6 student activists from ISA and then many other activists and then students have been in indefinite hunger strike asking for the resignation of Dharmendra Pradhan, who is the Union Education Minister. So Dharmendra Pradhan, he represents the failure and decay of this private education model which has been put up in India. So under this private education model, we can see that lakhs of students and youth have been affected, have been brutalized. They are facing issues such as unemployment. Due to the privatization of education, their school fees are increasing, college fees are increasing, and then after that they are not getting proper jobs. So this we have seen through many things like the ILO report, which is showing that India has a huge percentage of unemployment among the youth. And then along with this, if you see, when students they resist, and when they resist this fascist onslaught which has been taken upon by the BJP and RSS groups, they are being tagged as anti-nationals. So in the school and college campuses, there is no proper student democracy. Student unions and then student democratic organizations are facing huge repression from the current government. So these all shows the ripples of this failing and decaying private education model. So against this model what has started as a movement is the current student youth movement which is happening in Jantar Mantar, and then as a part of it many student activists, students and then Mr. Sonam Wangchuk have gone and have put their lives on the line and then have gone on an indefinite hunger strike. So as students and democratic masses, we extend our unwavering solidarity to the students and then to Mr. Sonam Wangchuk, and then as in solidarity of their national call, as a solidarity of their call for Parliament March on 20th of June,
in 20th June, we extend our solidarity to that, and then we also extend our unwavering solidarity to the Kannada Horata Samiti, which is organizing a protest, indefinite protest from tomorrow. We extend our unwavering solidarity for that, and also on 20th of July, we All India Students Association are organizing a protest in Freedom Park in evening at 4 o'clock. So in solidarity with in asking for the resignation of Dharmendra Pradhan and the scrapping of the National Testing Agency. So we call upon the democratic minded masses and the students and youth of Bangalore to join us to join the protest from the 19th of July.